ಕರ್ನಾಟಕ ಸಂಘಟನೆಗಳ ಒಕ್ಕೂಟ ರೈತರ ಪರವಾಗಿ ಏನು ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ ಅಂತಂದರೆ, ಏನಾದರೂ 20 ವರ್ಷ ಆಗಿದೆ ರೈತರಿಗೆ ಈ ಏನು ಅವ್ರು ಕೊಟ್ಟಂಥ ಮಾತಂತೆಯೇ BMICP ಯೋಜನೆಯಲ್ಲಿ ಏನು 60-40 ಸೈಟ್ನ ಒಂದು ಎಕರೆಗೆ 20 ವರ್ಷ ಆಗಿದೆ ಕೊಡಲಿಲ್ಲ ಅಂದರೆ, ಕೊನೆಯದಾಗಿ ಹೇಳ್ತೀವಿ BMICP ಏನು ನೈಸ್ ರಸ್ತೆ ಇದೆ ಅದನ್ನು ಬಂದ್ ಮಾಡಿ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡಲಿಕ್ಕೆ ಸಿದ್ಧ ಇದ್ದೀವಿ. ಏನೋ 92ರಲ್ಲಿ ಮೂಡಾದಲ್ಲಿ ಅಕ್ವೈರ್ ಆದಂಥ ಭೂಮಿಗೆ ಇವತ್ತು ಸಿದ್ದರಾಮಯ್ಯನವರು ಕೇಳ್ತಾ ಇರೋದು 62 ಕೋಟಿ. ನಾವು 2002-2003ರಲ್ಲಿ ರೈತರ ನಡುವೆ ಒಪ್ಪಂದ ಆದಂಥ ಭೂಮಿಗೆ ಎಷ್ಟು ಕೊಡ್ಬೇಕಂಗಂದ್ರೆ, ಹಂಗಾಗಿ ನಿಮ್ಮ ರೇಷಿಯೋ ಥರನೇ ನಮಗೂ ಕೊಡಿ. ಇಲ್ಲೇನು ನೈಸಲ್ಲಿ ಭೂಮಿ ಕಳ್ಕೊಂಡಂಥ ರೈತರಿಗೆ ನಿವೇಶನ ಅಂತೂ ಕೊಡದೆ ಹೋದರೆ ಉಗ್ರವಾದ ಹೋರಾಟವನ್ನು ನೈಸ್ ರಸ್ತೆಯನ್ನು ಬಂದ್ ಮಾಡುವ ಮೂಲಕ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಮಾಡ್ತದೆ. ಎಲ್ಲ ರೈತರನ್ನ ಒಡಗೂಡಿ ಮಾಡ್ತದೆ. ಜೊತೆಗೆ ಎಲ್ಲ ಕನ್ನಡ ಪರ, ರೈತ ಪರ, ದಲಿತ ಪರ, ಒಟ್ಟಾರೆ ಕರ್ನಾಟಕದ ಜನರನ್ನ ಈ ಒಂದು ಹೋರಾಟಕ್ಕೆ ಬರಲಿಕ್ಕೆ ನಾವು ಕೈ ಮುಗಿದು ಆಗ್ರಹ ಮಾಡ್ತಾ ಇದ್ದೀವಿ. ಎಷ್ಟು ದಿನ ಮನವಿ ಮಾಡ್ತಾ ಇದ್ದೀವಿ ಸರ್. ಏನೀಗ ಸೆಷನ್ ಇದೆ, ಮುಖ್ಯಮಂತ್ರಿಗಳು ಈ ಸೆಷನ್ನಲ್ಲಿ ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ಘೋಷಣೆ ಮಾಡದೆ ಹೋದರೆ ಇಮಿಡಿಯೇಟಾಗಿ ನಾವು ಈ ಒಂದು ಹೋರಾಟ ಕರೆ ಕೊಡ್ತೀವಿ, ನೈಸ್ ರಸ್ತೆನ ಬಂದ್ ಮಾಡ್ತೀವಿ.